ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನದ ಚಿಂತನೆ ಆತ್ಮವನ್ನ ಅರಿಯುವಂತಹ ವಿದ್ಯೆಯನ್ನ ಅಧ್ಯಾತ್ಮ ಅಂತ ಕರೆಯೋದನ್ನ ನಾವು ನೋಡಬಹುದು. ನಾವು ಹೇಗೆ ಅಂದ್ರೆ 10,000ದಿಂದ 1,00,000 ಮೊಬೈಲ್ ಅನ್ನ ತಗೊಳ್ತೇವೆ. ಆ ಮೊಬೈಲ್ ಒಡೆದೋಗ್ಬಾರ್ದು ಅಂತ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೇನೆ. ಆದರೆ ನಮ್ಮ ದೇಹ ಬೆಲೆ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಆ ಬೆಲೆ ಕಟ್ಟಲಾರದಂತಹ ದೇಹವನ್ನು ರಕ್ಷಿಸೋದಕ್ಕೆ ಹೆಲ್ಮೆಟ್ ಹಾಕೋದನ್ನ ಮರಿತೇವೆ. ಇದೊಂದು ಚಿಂತನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಸವಣ್ಣನವರ ಒಂದು ವಚನ, ನಾಳೆ ಕೆನ್ನೆಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಟ್ಟಿಂದೊಬ್ಬ ಬಳಿಯದ ಮುನ್ನ, ಮೃತ್ಯು ಹುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ. ಅಂದ್ರೆ ಆತ್ಮವನ್ನ ಹರಿಯೋದಿಕ್ಕೆ ನಾವು ವಯಸ್ಸಾದ ಮೇಲೆ ಹೋಗ್ತೀವಿ. ಆದ್ರೆ ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಆ ಹರಿಯುವ ವಿದ್ಯೆಯನ್ನ ನಾವು ಮರೆತು ಬಿಡ್ತೇವೆ. ಅದಕ್ಕೆ ನೀನು ವಯಸ್ಸಾಗುವುದಕ್ಕಿಂತ ಮೊದಲೇ ನೀನು ಆತ್ಮವನ್ನ, ಆ ಪರಮಾತ್ಮನನ್ನ ಅರಿಯುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಜಪಾನ್ ಭಾಷೆಯಲ್ಲಿ ಒಂದು ಕಥೆ ಕನ್ನಡಕ್ಕೆ ಅನುವಾದ ಆಗುತ್ತೆ. ಅದನ್ನ ಓದ್ತಾ ಇರುವಾಗ ತುಂಬಾ ಅರ್ಥಪೂರ್ಣ ಅನಿಸ್ತು. ಅದನ್ನ ಈ ಒಂದು ಆತ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕು ಅನಿಸ್ತು. ಒಬ್ಬ ಆಗರ್ಭ ಶ್ರೀಮಂತ, ಕೋಟಿಗಳ ಬಳಿ ಹಣಕ್ಕೆ ಕೊರತೆ ಇಲ್ಲ. ಕೆಲವು ಶ್ರೀಮಂತರಾದ್ರೆ ಅದನ್ನ ಒಂದು ಸದ್ವಿಚಾರಕ್ಕೆ ಸದ್ವಿನಿಯೋಗವನ್ನ ಮಾಡೋದನ್ನ ನೋಡಿದ್ದೇವೆ. ಇನ್ನು ಕೆಲವರು ಕೆಟ್ಟ ವಿಚಾರಗಳಿಗೆ ಅದನ್ನ ಬಳಕೆ ಮಾಡೋದನ್ನು ಕೂಡ ನಾವು ಕಾಣ್ತೇವೆ. ಆ ಆಗರ್ಭ ಶ್ರೀಮಂತ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಮದುವೆಗಳನ್ನ ಮಾಡ್ತಾರೆ. ನಮ್ಮ ಅಲ್ಲಿ ಅನೇಕ ಪುರುಷರಿಗೆ ಅನ್ನಿಸ್ತಾ ಇರ್ಬೋದು, ನಾವು ಒಬ್ಬರನ್ನೇ ಮದುವೆಯಾಗಿ ಒಬ್ಬರನ್ನೇ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ, ಇನ್ನು 4 ಜನರನ್ನ ಮದುವೆಯಾಗಿ ಅವನಿಗೆ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದ ಅಂತ ಯೋಚನೆ ಆಗ್ತಾ ಇದೆ. ಅವ್ನು ಹೇಗೆ 4 ಜನರನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದ ಅಂದ್ರೆ, 4ನೇ ಹೆಂಡತಿ ಅಂದ್ರೆ ಇತ್ತೀಚೆಗೆ ಮದುವೆ ಆಗಿರ್ತಾರಲ್ಲ, ಮಾರುಕಟ್ಟೆಗೆ ಯಾವುದೇ ಹೊಸ ಒಡವೆ ಬರಲಿ, ಹೊಸ ಸೀರೆ ಬರಲಿ, ಅವಳಿಗೆ ಕೊಡಿಸ್ತಾ ಇರ್ತಾನೆ. ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ, ತುಂಬಾ ಪ್ರೀತಿಸ್ತಾ ಇರ್ತಾನೆ. ಇನ್ನು 3ನೇ ಹೆಂಡತಿ ಮನೆಗೆ ಯಾರಾದರೂ ಬರ್ತಾರಲ್ಲ, ಆ ಮನೆಗೆ ಬಂದಂತವ್ರಿಗೆ ತನ್ನ ಹೆಂಡತಿ ಅಂತ ಪರಿಚಯ ಮಾಡ್ಬೇಕಲ್ಲ. ಇವರು ನನ್ನ ಹೆಂಡತಿ ಏನು ಅಂತ 4 ಜನರನ್ನು ನಿಲ್ಲಿಸಿ ಪರಿಚಯ ಮಾಡೋದಿಕ್ಕೆ ಆಗೋದಿಲ್ಲ. 3ನೇ ಹೆಂಡತಿಯನ್ನ ನಾನು ಪರಿಚಯ ಮಾಡ್ತಾ ಇರ್ತಾನೆ, ಇವನು ನನ್ನ ಹೆಂಡತಿ ಅಂತ. ಇನ್ನು 2ನೇ ಹೆಂಡತಿ, ಅವನು ವ್ಯಾಪಾರವನ್ನ ಮಾಡ್ಬೇಕಾದ್ರೆ, ಉದ್ದಿಮೆಯನ್ನ ಮಾಡ್ಬೇಕಾದ್ರೆ ಸಲಹೆಯನ್ನ ಕೇಳಬೇಕು, ಉಪಾಯವನ್ನ ಕೇಳಬೇಕು. ಆ 2ನೇ ಹೆಂಡತಿಯನ್ನ ಸಲಹೆಯನ್ನ ಕೇಳ್ತಾ ಇರ್ತಾನೆ. ಇನ್ನು 1ನೇ ಹೆಂಡತಿ ಮೊದಲೇ ಮದುವೆ ಆಗ್ಬಿಟ್ಟಿರ್ತಾರಲ್ಲ, ಇವಳು ನಿಷ್ಪ್ರಯೋಜಕ, ಕೆಲಸಕ್ಕೆ ಬಾರದವಳು ಅಂತ ಹಾಗೆ ಬಿಟ್ಟಿರ್ತಾರೆ. ಹೀಗೆ 40-45 ವರ್ಷ ವಯಸ್ಸು. ಆ 45ನೇ ವರ್ಷದ ವಯಸ್ಸಿನಲ್ಲಿ ಅವನಿಗೆ ಒಂದು ಭೀಕರ ಕಾಯಿಲೆ ಬರುತ್ತೆ. ಅವನಿಗೆ ಗೊತ್ತಾಗುತ್ತೆ, ಇನ್ನು ನಾನು ಈ ಭೂಮಿಯಲ್ಲಿ ಉಳಿಯೋದಿಲ್ಲ ಅನ್ನೋದು ಅವನಿಗೆ ಅರಿವಾಗುತ್ತೆ. ನಾನು ಹೋಗ್ತಾ ಇದ್ದೇನೆ, ಹೋಗೋದ್ರ ಜೊತೆಗೆ ನನ್ನ ಹೆಂಡತಿಯರನ್ನು ನನ್ನ ಜೊತೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂತ ಆಲೋಚನೆಯನ್ನ ಮಾಡ್ತಾನೆ. ಮಾಡಿ ನನ್ನ ಹೆಂಡತಿಯರ ನನ್ನ ಜೊತೆ ಬರ್ತಾರೆ ಅಂತ ಅವನು ತುಂಬಾ ಆತ್ಮವಿಶ್ವಾಸ ಇಟ್ಕೊಂಡಿರ್ತಾನೆ. 4ನೇ ಹೆಂಡತಿಯನ್ನ ಕರೀತಾನೆ, ನೋಡು, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂದ್ರೆ 3 ಹೆಂಡತಿಯರಿಗಿಂತ ಹೆಚ್ಚಿನ ಆದ್ಯತೆಯನ್ನು ನಿನಗೆ ಕೊಡ್ತಾ ಇದ್ದೆ. ಮಾರುಕಟ್ಟೆಯಲ್ಲಿ ಯಾವುದೇ ಒಡವೆ ಬರಲಿ, ಸೀರೆ ಬರಲಿ, ನಿನಗೆ ಕೊಡಿಸ್ತಾ ಇದ್ದೆ. ಈಗ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ, ನೀನು ನನ್ನ ಜೊತೆ ಬರ್ತೀಯ ಅಂದಾಗ ಈ ಭೂಮಿಯನ್ನ, ಈ ಸ್ವರ್ಗವನ್ನ ಬಿಟ್ಟು ಬರ್ತೀನ, ನಾನು ಬರೋದಿಲ್ಲ ಕಣಪ್ಪ. ಅವನಿಗೆ ಒಂದು ಚೂರಿ ಚುಚ್ಚಿದಂಗೆ ಆಗ್ಬಿಡುತ್ತೆ, ನಾನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾ ಇದ್ದೆ, ನೀನು ಬರಲ್ಲ ಅಂತ. ಇನ್ನು 3ನೇ ಹೆಂಡತಿಯನ್ನ ಕೇಳ್ತಾರೆ, ನೋಡು, 4 ಜನ ಹೆಂಡತಿ ಹೇಳಿದ್ರು, ಯಾರನ್ನು ಕೂಡ ನಾನು ಪರಿಚಯ ಮಾಡ್ತಾ ಇರಲಿಲ್ಲ, ನಿನ್ನನ್ನ ಮಾತ್ರ ನಾನು ನನ್ನ ಹೆಂಡತಿಯಿಂದ ಪರಿಚಯ ಮಾಡ್ತಾ ಇದ್ದೆ. ಈಗ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ, ನೀನು ನನ್ನ ಜೊತೆ ಬರ್ತೀಯ ಅಂದಾಗ 3ನೇ ಹೆಂಡತಿ, ಇಲ್ಲಪ್ಪ ನಾನು ಬರೋದಿಲ್ಲ, ನೀವು ಸತ್ರ ಪರವಾಗಿಲ್ಲ, ನಾನು ಇನ್ನೊಬ್ಬನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅವನಿಗೆ ಗ್ರಹ ಬಡ್ದಂಗ ಬಿಡುತ್ತೆ. ಇನ್ನು 2ನೇ ಹೆಂಡತಿಯನ್ನ ಕರೀತಾನೆ, ನೋಡು, ಯಾವುದೇ ಉಪಾಯ ಕೇಳಬೇಕಾದ್ರು, ಸಲಹೆ ಕೇಳಬೇಕಾದ್ರು ನಿನ್ನನ್ನ ಕೇಳ್ತಾ ಇದ್ದೆ, ಈಗ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ, ನೀ ಬರ್ತೀಯ ಅಂದಾಗ ಬರ್ತೇನೆ. ಎಲ್ಲಿವರೆಗೆ ಬರ್ತೇನೆ ಅಂದ್ರೆ ನಿಮ್ಮನ್ನ ಉಳ್ತಾರಲ್ಲ, ಆ ಉಳುವಂತ ಜಾಗಕ್ಕೆ ಮಣ್ಣು ಹಾಕುವವರೆಗೆ ಬರ್ತೀನಿ, ಅಲ್ಲಿಂದ ಮುಂದಕ್ಕೆ ಬರೋದಿಲ್ಲ.
ಇನ್ನು ಮೊದಲನೇ ಹೆಂಡತಿ ನಿಷ್ಪ್ರಯೋಜಕ ಅಂತ ಬಿಟ್ಬಿಟ್ಟಿರ್ತಾನೆ. ಆದ್ರೆ ಅವಳನ್ನು ಕೇಳೋದೇ ಇಲ್ಲ. ಹೀಗೆ ಒಂದು ಚೇರಲ್ಲಿ ಕುಳಿತಿರ್ತಾನೆ, ಹಿಂದೆ ಬಂದು ರೀ ಅಂತಾನೆ. ಏನು ಅಂದಾಗ ನಾನು ನಿನ್ ಜೊತೆ ಬರ್ತೀನಿ ಅಂದಾಗ ಆಗ ತಿರುಗಿ ನೋಡ್ತಾನೆ, ಅವನಿಗೆ ಕರುಳು ಚೂಕರಂತೆ. ಅವಳಿಗೆ ಸರಿಯಾಗಿ ಊಟವನ್ನ ಕೊಡದೆ, ಸರಿಯಾಗಿ ನೀರನ್ನು ಕೊಡದೆ ಅವಳು ಕೃಷಿಯಾಗ್ಬಿಟ್ಟಿರ್ತಾಳೆ, ಬಡವಳಾಗ್ಬಿಟ್ಟಿರ್ತಾಳೆ. ನಾನು ಉಳಿದ 3 ಜನ ಹೆಂಡತಿಯರಿಗೆ ಕೊಟ್ಟಂತಹ ಪ್ರೀತಿಯನ್ನ ನಿನಗೆ ಕೊಟ್ಟಿದ್ರೆ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದ ಅಂತ ಆಗ ಅವನಿಗೆ ಜ್ಞಾನೋದಯವಾಗುತ್ತೆ, ಆತ್ಮವನ್ನ ಅರಿಯುವಂತಹ ಒಂದು ಅವಕಾಶ ಆಗ ಸಿಗುತ್ತೆ. ಅಂದ್ರೆ ಇದು ಒಂದು ನೆಪ ಮಾತ್ರ. 4 ಹೆಂಡತಿಯರು. 4ನೇ ಹೆಂಡತಿ ಯಾವುದು ಅಂದ್ರೆ ನಮ್ಮ ದೇಹ. ನಮ್ಮ ದೇಹವನ್ನು ಎಷ್ಟು ಶೃಂಗಾರ ಮಾಡ್ತೀವಿ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಸಮಯ ಆಗೋದೇ ಗೊತ್ತಾಗೋದಿಲ್ಲ, ನಮ್ಮನ್ನು ನಾವು ಶೃಂಗಾರ ಮಾಡ್ಕೊಳ್ತೀವಿ ಅಲ್ವಾ. ಇಂಥ ಬಟ್ಟೆನೇ ಬೇಕು, ಇಂಥ ಸೀರೆ ಸೆಲೆಕ್ಷನ್ ಅಥವಾ ನಮ್ಮ ಬಟ್ಟೆ ಸೆಲೆಕ್ಷನ್ ಹೋಗ್ಬಿಟ್ರೆ 1 ಗಂಟೆ 2 ಗಂಟೆ ಬರೋದೇ ಇಲ್ಲ. ನಮ್ಮ ಮನೆಯವರಾದ್ರೆ 1 ಗಂಟೆ ನಾನು ಹೊರಗಡೆ ಹೋಗಿ ಬಂದಿರ್ತೀನಿ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಆ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತೀವಿ ನಾವು ಅಲ್ವಾ. ಅಕ್ಕಿ ಇಂಥ ರೈಸ್ ಅಕ್ಕಿನೇ ಬೇಕು ಅಂತ ತಿಂತೀವಿ. ಆದ್ರೆ ನಾವು ನಮ್ಮ ಇಹಲೋಕವನ್ನ ತ್ಯಜಿಸಿ ಹೋಗುವಾಗ ನಮ್ಮ ದೇಹ ನಮ್ಮ ಜೊತೆ ಬರೋದಿಲ್ಲ, ಅದು ಹುರುಳಿ ಮುಟ್ಟೆ ರೀತಿ ಹೊರಡೋಗುತ್ತೆ. ಇನ್ನು 3ನೇ ಹೆಂಡತಿ ಅವಳು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಯಾವುದು ಅಂದ್ರೆ ಸಂಪತ್ತು, ಐಶ್ವರ್ಯ. ಒಂದು ಮನೆ ಸಾಕಾಗೋದಿಲ್ಲ ಅಂತ ಇನ್ನೊಂದು ಮನೆ, ಒಂದು ಸೈಟ್ ಸಾಕಾಗೋದಿಲ್ಲ ಅಂತ ಇನ್ನೊಂದು ಸೈಟ್, 10 ಎಕರೆ ಜಮೀನು ಸಾಕಾಗೋದು ಅಂತ 20 ಎಕರೆ ಜಮೀನು ತಗೋತೀವಿ. ಆದ್ರೆ ಅದು ಯಾವುದೂ ಕೂಡ ನಾವು ತೀರಿ ಹೋದ ನಂತರ ಬರುವುದಿಲ್ಲ, ಅದಕ್ಕೆ ನನ್ನ ಜೊತೆ ಬೇರೆಯವರ ಪಾಲಾಗುತ್ತೆ. ಇನ್ನು 2ನೇ ನಂಟರು, ಸ್ನೇಹಿತರು ಎಲ್ಲಿಯವರು ಬರ್ತಾರೆ, ಮಣ್ಣು ಹಾಕುವವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದವರು ಬರ್ತಾರೆ, ಅಲ್ಲಿಂದ ಮುಂದಕ್ಕೆ ಬರೋದಿಲ್ಲ. ಮೊದಲನೇ ಹೆಂಡತಿ ಯಾವುದು ಅಂದ್ರೆ ಆತ್ಮ. ನಮ್ಮ ಆತ್ಮವಾಗಿ ಹೇಳುತ್ತೆ, ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತ, ನಾವು ಕೆಟ್ಟ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತೀವಿ. ಅದು ಎಚ್ಚರಿಸೋದನ್ನ, ಎಚ್ಚರಿಕೆಯನ್ನ ನಾವು ಪಾಲಿಸಿದಾಗ ನಮ್ಮ ಜೀವನ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಒಂದು ದೃಷ್ಟಾಂತ ಏನು ಅಂದ್ರೆ ಈ ಜಮಖಂಡಿ ಅಂತ ಇದೆ, ಗೊತ್ತಿರ್ಬೋದು. ಜಮಖಂಡಿಯ ಪಕ್ಕ ಮಧುರಖಂಡಿ ಅಂತ ಇದೆ. ಅಲ್ಲಿ ಈಶ್ವರ ಮಂಟೂರ ಒಂದು ಬಸವ ಜ್ಞಾನ ಮಂದಿರ ಮಾಡ್ಕೊಂಡಿದ್ದಾರೆ. ಅವರು ರೈಲಲ್ಲಿ ಹೋಗ್ತಾ ಇರ್ತಾರೆ. ರೈಲಲ್ಲಿ ಹೋಗುವಾಗ ಒಂದು ಮಗು ಅಳ್ತಾ ಇರುತ್ತೆ, ಎದುರುಗಡೆ ಮಗು. ಆ ಅಳುವ ಮಗುವಿನ ಕೆಂದುಟಿಯಲ್ಲಿ ಅವರು ದೇವರನ್ನ ಕಾಣ್ತಾರೆ. ಅಂದ್ರೆ ನಾವು ದೇವರನ್ನ ಹುಡುಕ್ತಾ ಸಮಯ ಪಡ್ಕೊಂಡ್ಬಿಡ್ತೀವಲ್ಲ, ಅದಕ್ಕೆ ಅವರು ಆ ಮಗುವಿನ ತುಟಿಯಲ್ಲಿ ದೇವರನ್ನ ಕಾಣ್ತಾರೆ. ಆಗ ಹೇಳುವಂತಹ ಒಂದು ಸುಂದರ ಸಹ ರೈಲಿನಲ್ಲೇ ಕುಳಿತುಕೊಂಡು ಒಂದು ಕವಿತೆಯನ್ನು ರಚಿಸ್ತಾರೆ. ಆ ಒಂದು ಕವಿತೆ ಏನಂದ್ರೆ, ಹೇಳು ನೀ ದೇವನು ಎಲ್ಲಿದ ಎಂದಿದ ಎಂದು ಯಾರನ್ನು ಕೇಳದಿರು, ಕಣ್ಣು ಮುಂದೆಯೇ ಸುರಿಯುವ ದೇವನ ಅರಿಯದೆ ಹುಡುಗದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ, ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಗನು, ಅರಳುವ ಹೂಗಳ ಸೌಗಂಧದಲ್ಲಿ ತಾನೇ ತುಂಬಿಗನು, ಅರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ಇರುತ್ತಿಗನು, ತರತರ ಮರಗಿದ ಪಕ್ಷಿಗಳಲ್ಲಿ ತಾನೇ ನಿಂತಿಗನು. ದೇವನು ಇರುವನೋ ಇಲ್ಲವೋ ಹೇಳು ನೀ. ಹೀಗೆ ಮರ ಗಿಡ ಪಕ್ಷಿಗಳಲ್ಲಿ ನೋಡುವಂತಹ ಕಣ್ಣು ನಮ್ಮದಾದ್ರೆ, ಒಳಗಣ್ಣನ್ನ ತೆರೆದ್ರೆ ಆ ದೇವರು ಎಲ್ಲ ಕಡೆಯೂ ಕೂಡ ಗೋಚರಿಸ್ತಾನೆ ಅಂತ ಹೇಳ್ತಾ, ಆತ್ಮವನ್ನ ಅರಿಯೋಣ, ನಮ್ಮನ್ನ ನಾವು ಅರಿತು ಒಂದು ಒಳ್ಳೆಯ ಚಿಂತನೆಯಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ಈ ದಿನದ ಚಿಂತನಾ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಆಲಿಸಿದಂತ ತಮಗೆಲ್ಲರಿಗೂ ಧನ್ಯವಾದ.